ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲ ಆಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತಿನ ವೀಡಿಯೋ ಶುರು ಮಾಡ್ತಾಯಿದ್ದೀನಿ. ಸೊ ಡ್ಯೂಟಿ ಮುಗೀತು, ಇವಾಗ ಬಂದೆ, ಸಂಜೆ ಆಗಿದೆ. ಎಲ್ಲೂ ಹೋಗ್ದಂಗೆ ಮನೆಗೆ ಬಂದಿದ್ದೀನಿ ಕರೆಕ್ಟಾಗಿ. ನಮ್ಮ ನವಿ ಇದ್ದಾಗ ಇಷ್ಟೊತ್ತಿಗೆ ಒಂದೊಂದಿನ ಬರ್ತಿಲ್ಲವಲ್ಲ, ಬೈತಾ ಇರೋಳು, ಡ್ಯೂಟಿ ಮುಗಿದ್ರು ಮನೆಗೆ ಬಂದಿಲ್ಲ, ಲೇಟಾಗಿ ಬರ್ತೀಯ ಅಂತ. ಸೊ ಅವಳು ಇಲ್ಲ ಅಂದರೂ ಮನೆಗೆ ಬಂದಿದ್ದೀನಿ, ಎಲ್ಲೂ ಹೋಗ್ತಾಳೆ. ಅವಳು ವೀಡಿಯೋ ನೋಡ್ಬಿಟ್ಟು ನಾನು ಮನೇಲಿಲ್ಲ ಅಂದರೆ ಬೇಗ ಬಂದಿದ್ಯಾ ಅಂತೆಲ್ಲ ಕಮೆಂಟ್ ಹಾಕಲ್ಲ, ಫೋನಲ್ಲಿ ಮಾಡಿ ಫೋನ್ ಹೇಳ್ತಾಳೆ. ಸೊ ಹೊರಗಡೆ ಬಂದ ಗಿಡಗಳಿಗೆ ನೀರು ಹಾಕೋಣ. ನಮ್ಮ ಗಿಡಗಳೆಲ್ಲ ಅನಾಥವಾಗಿ ಬಿದ್ದಾವೆ, ಇಲ್ಲೇ ನೀರು ಹಾಕ್ಬೇಕು. ಮನೆಗೆ ಬಂದರೆ ಮನೆ ಪರಿಸ್ಥಿತಿ ನೋಡಿ ಗೈಸ್, ಏನೂ ಆಗಿಲ್ಲ. ನಿನ್ನೆ ಹೆಂಗಿಟ್ಟಿದ್ದು ಹಂಗೆ ಐತಿ. ಈ ಚೇರು ಈಗ ಬರ್ತಾ ಅರ್ಧ ಲೀಟ್ರ್ ಹಾಲು ಕಾಯಿಸ್ಬೇಕು. ಸೊ ಹಾಗೆ ಮನೆಗೆ ಬಂದ ತಕ್ಷಣ ನೋಡಿದೆ ಎಷ್ಟು ಜನ ನೋಡಿದ್ದೀರ ನಿನ್ನೆ ವೀಡಿಯೋಸ್ನ ಅಂತ. ಮೋಟಿವೇಶನ್ ಬೇಕಲ್ಲ ವೀಡಿಯೋ ಮಾಡೋಕ್ಕೆ. ಸಾವಿರ ಜನದ ಮೇಲೆ ನೋಡಿದ್ದೀರಾ, ಇನ್ನು 9 ಜನ ಬೇಕಾಯ್ತು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಿಕ್ವೆಸ್ಟು 100 ಜನ ಲೈಕ್ಸ್ ಮಾಡ್ತಾಯಿದ್ದೀರಾ ಪ್ರತಿ ವೀಡಿಯೋಗೂ. ಓಕೆ, ಥ್ಯಾಂಕ್ ಯು. ಇನ್ನೊಂದು 9 ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ನಮ್ಮ ನವಿಗೆ ಫೋನ್ ಮಾಡೋಣ. ನೈಟು ಏನು ರೆಸಿಪಿ ಮಾಡ್ಕೊಳ್ಳಿ ತಿನ್ನೋಕ್ಕೆ. ಅವಳೇನಂತ ಗೊತ್ತಾ ಗೈಸ್, ನಿನ್ಗೇನು ಇಷ್ಟ ಅದು ಮಾಡ್ಕೊಂಡು ತಿನ್ನು ಅಂತ ಹೇಳ್ತಾಳೆ. ಏನು ಇಷ್ಟ ಮಾಡ್ಕೊಂಡು ತಿನ್ನೋಕೆ ನಮ್ಮಲ್ಲಿ ಐಟಮ್ಸ್ ಇರಬೇಕಲ್ಲ. ಮನೇಲಿ ಏನಿದೆ ಅದರಲ್ಲೇ ಮಾಡ್ಕೊಂಡು ತಿನ್ನಬೇಕು. ಏನೂ ಇಲ್ಲ, ಏನು ಮಾಡ್ಕೊತೀನಿ ನಾನು? 1-2 ತರಕಾರಿ ಇದ್ದಾವನು, ಅದೇ ಹಾಕ್ಬಿಟ್ಟು ಸಾಂಬಾರು ಮಾಡೋಣ, ಪಲಾವ್ ಮಾಡ್ಕೊಳ್ಳೋಣ ಯೋಚನೆ ಮಾಡ್ತಾ ಇದ್ದೀನಿ. ಇಷ್ಟು ತರಕಾರಿ ಇದೆ ಗೈಸ್ ತಂದಿರೋದು, ಇದಕ್ಕೆ ಸಾಂಬಾರು ಮಾಡ್ಕೊಳ್ಳೋದೇ ಬೆಸ್ಟು. ತರಕಾರಿ ಸಾಂಬಾರು ನಾಳೆಗೂ ಆಗುತ್ತೆ. ಚಿಕನ್ ಸಾಂಬಾರು, ತರಕಾರಿ ಸಾರು, ಟೊಮೊಟೊ ಸಾರು, ಇನ್ನೊಂದು ಯಾವುದೋ ಪಜ್ಜಿ, ಕಾಯಿ ಪಜ್ಜಿ, ಇಷ್ಟು ಸಾಂಬಾರು ಬರುತ್ತೆ ಗೈಸ್. ತುಂಬ ಸುಲಭ ಅಲ್ವ ಅವೆಲ್ಲ, ಬೇರೆದೆಲ್ಲ ಬರೋಲ್ಲ. ನಮ್ಮ ನವಿ ಹೇಳ್ಕೊಟ್ರೆ ಬರುತ್ತೆ. ಇಷ್ಟು ಮಾತ್ರ ಮಾಡ್ತೀನಿ, ಬೇರೆ ಏನೆಲ್ಲ ಜಾಸ್ತಿ ಕಷ್ಟ ಆಗೋಂಥದ್ದೆಲ್ಲ ಮಾಡೋಕ್ಕೆ ಹೋಗಲ್ಲ. ಬೇಡಕ್ಕೆ ಬೇಡ, ತಿನ್ನೋದೇ ಬೇಡ ಅದು. ನಾನು ಈಸಿ ಆಗಬೇಕು, ಕೆಲಸ ಜಾಸ್ತಿ ಇರಬಾರ್ದು ನನಗೆ. ಸೊ ಹಾಗೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಗೈಸ್. ನಿನ್ನೆ ನಮ್ಮ ನವಿಗೆ ರಿಕ್ವೆಸ್ಟ್ ಮಾಡಿ ಅಂತ ಹೇಳಿ ಅದಕ್ಕೆ ತುಂಬ ಜನ ಕಮೆಂಟ್ ಹಾಕಿದ್ದೀರಾ, ಬನ್ನಿ ನವಿ ಪ್ಲೀಸ್, ಅಣ್ಣಕ್ಕೆ ಪ್ರಾಬ್ಲಮ್ ಆಗ್ತಾಯಿದೆ, ತೊಂದರೆ ಆಗ್ತಾಯಿದೆ ಅಂತ. ಸೊ ಯಾರ್ಯಾರು ಕಮೆಂಟ್ ಹಾಕಿದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಗೈಸ್. ಆ ಕಮೆಂಟ್ ಎಲ್ಲ ನೋಡಿಬಿಟ್ಟು ನಮ್ಮ ನವಿನೇ ರಿಪ್ಲೈ ಕೊಟ್ಟಿದ್ದಾರೆ ಅವರಿಗೆಲ್ಲ. ಓಕೆ ಸಿಸ್ಟರ್, ಬರ್ತೀನಿ ಅಂತ. ಸೊ ಅದು ನೋಡಿ ಸ್ವಲ್ಪ ಖುಷಿ ಆಯಿತು, ಬರ್ತೀನಿ ಅಂತ ಮನಸ್ಸು ಚೇಂಜ್ ಮಾಡ್ಕೊಂಡಿದ್ದಾಳಲ್ವ, ಅದಕ್ಕೋಸ್ಕರ. ಇವಾಗ ಹಾಲು ಕಾಯಿಸೋಕ್ಕೆ ಹಾಲು ಕಟ್ ಮಾಡ್ಕೊತಾ ಇದ್ದೀನಿ. ನಮ್ಮ ನವಿ ಬರೋ ತನಕ ಮೇಂಟೈನ್ ಆಗುತ್ತೆ ಇವಾಗ ಸದ್ಯಕ್ಕೆ. ನಮ್ಮ ಪಕ್ಕದ ಮನೆಯವರು ಮೊಬೈಲ್ ಎಲ್ಲಿಟ್ಟಿದ್ದೀನಿ, ಟ್ರೈಪಾಡ್ಗೆ ಹಾಕಿ ನೆಟ್ ಹಾಕಿದ್ದೀನಿ, ಅದರಿಂದನೇ ಕಾಣಿಸ್ತಾ ಇರೋದು ಏನು ಹಿಂಗೆ ಇಟ್ಟಿದ್ದೀನಿ. ಸೊ ಕೆಳಗಡೆದು ತೋರಿಸ್ಬೋದು ಬೇಕಾರೆ. ಹಾಲು ಯಾಕಬೇಕು, ಡ್ಯಾನ್ಸ್ ಮಾಡೋಕ್ಕೋಗಿ ಬಿದ್ದಿದ್ದೋಗಿ ಮೊಬೈಲು ಇರೋದೊಂದು ಮೊಬೈಲ್ ಕಳ್ಕೊಂಡು ವೀಡಿಯೋನು ಮಾಡ್ದಂಗೆ. ಯಾಕೆ ಏನು ಅಡುಗೆ ಮಾಡ್ಕೊಂಡಿದ್ದೆ ಗೊತ್ತಾ ಗೈಸ್? ಟೊಮೊಟೊ ಬಾತ್. ಹೊರಗಡೆ ಹೋಗಿ ತಿಂದಿಲ್ಲ, ಮನೆಯಲ್ಲೇ ಮಾಡ್ಕೊಂಡಿದ್ದೆ. ಇನ್ನು ಸ್ವಲ್ಪ ಮಿಕ್ಕಿದೆ, ಇವಾಗ ತಿನ್ನಬೇಕು, ವೇಸ್ಟ್ ಆಗಬಾರ್ದಲ್ಲ. ಇವಾಗ ತಿಂದರೆ 10 ಗಂಟೆಗೆ ಮಾಡ್ಕೊಂಡು ತಿಂತೀನಿ. ಮತ್ತೆ ನೆಕ್ಸ್ಟ್ 4 ಟೈಮ್, 6, 8 ಗಂಟೆ, 10:30, 2:30, ಇವಾಗ ಒಂದು 6:30, 10 ಗಂಟೆ, 5 ಟೈಮ್ಸ್ ಊಟ. ಯಾರಾದರೂ ಮಾಡ್ತೀರಾ ಗೈಸ್? ನಾನು ಮಾಡ್ತೀನಿ ನೋಡಿ ಗೈಸ್. ಎಷ್ಟೊಂದು ಮಿಕ್ಕಿದೆ, ಸ್ವಲ್ಪನೇ ಮಿಕ್ಕಿರೋದು. ಇದಕ್ಕೊಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಇವಾಗ ಫ್ರಿಡ್ಜಲ್ಲಿ ಇಟ್ಬಿಟ್ಟು ಹೋಗಿದೆ ಬೆಳಗ್ಗೆ. ನಿನ್ನೆ ರಾತ್ರಿ ತಿಂದು ಬೆಳಗ್ಗೆ ತಿಂಡಿಗೆ ತಿಂದ್ಬಿಟ್ಟು ಇವಾಗ ಸ್ವಲ್ಪ ಮಿಕ್ಕಿದೆ. ಇವಾಗ ತಿಂದ್ಬಿಟ್ಟು ಜಾಸ್ತಿ ತಿನ್ನಲ್ಲ ಗೈಸ್. 5 ಟೈಮ್ ತಿಂದರೂ ಸ್ವಲ್ಪನೇ ತಿನ್ನೋದು. ಇದನ್ನು ಬಿಸಿ ಯಾವ ಥರ ಮಾಡ್ತೀನಿ ಗೊತ್ತಾ ಗೈಸ್? ನೋಡಿ, ಇವಾಗ ಒಂದು ಪಾತ್ರೆ ಇಟ್ಟಿದ್ದೀನಿ ಗೈಸ್. ಆ ಪಾತ್ರೆಗೆ ಸ್ವಲ್ಪ ನೀರು ಹಾಕಿದ್ದೀನಿ. ಆ ನೀರು ಚೆನ್ನಾಗಿ ಕಾಯ್ದು ಕುದಿಯೋಕ್ಕೆ ಶುರು ಮಾಡಿದ್ಮೇಲೆ ಈ ಕುಕ್ಕರ್ ಅದರೊಳಗೆ ಇಟ್ಟರೆ ಒಂದು 5-10 ಮಿನಿಟ್ಸಲ್ಲಿ ಬಿಸಿಯಾಗಿ ಸುಟ್ಟು ಹೋಗ್ತಾ ಇರುತ್ತೆ. ತಿನ್ಬೋದು. ನಾವು ಡೈರೆಕ್ಟ್ ಕುಕ್ಕರ್ನ ಇಟ್ಟು ಬಿಸಿ ಮಾಡಿದ್ರೆ ಏನಾಗುತ್ತೆ, ಬೇಗ ಬಿಸಿ ಆಗುತ್ತೆ. ಇಲ್ಲಿ ಇದೆಯಲ್ಲ ಎಣ್ಣೆ ಎಲ್ಲ, ಇದು ಕಂಟುಕೊಳ್ಳುತ್ತೆ. ಅದನ್ನು ತೊಳೆಯೋಕ್ಕೆ ಅರ್ಧ ಗಂಟೆ ಬೇಕು ನನಗೆ. ಸೊ ಬೆಸ್ಟ್ ಈಸಿ ಮೆಥಡ್ ಈ ಥರ ಮಾಡ್ಬೋದು. ನೀವು ಯಾರು ಮಾಡೋಂಗಿದ್ರೆ ಈ ಥರ ಟ್ರೈ ಮಾಡಿ ಗೈಸ್, ಬಿಸಿ ಮಾಡೋಂಗಿದ್ರೆ. ಹಾಗೆ ನಮ್ಮ ದಿವಾ ಮತ್ತು ಖುಷಿ ಇದನ್ನು ಹಾಳು ಮಾಡಿಬಿಟ್ಟು ಹೋಗಿದ್ರು ಗೈಸ್. ನೀರು ತೊಟ್ಟಿಕ್ಕಿ ಈ ಮ್ಯಾಟೆಲ್ಲ ಒದ್ದೆ ಆಗಿದೆ. ಸೊ ಅವ್ರು ಬರೋ ಹೊತ್ತಿಗೆ ಇದನ್ನೇ ಚೇಂಜ್ ಮಾಡಲ್ಲ ಗೈಸ್. ಈ ಬಾಟ್ಲನ್ನೇ ಚೇಂಜ್ ಮಾಡ್ತೀನಿ. ಇದು 50 ರೂಪಾಯಿ, ಈ ಬಾಟ್ಲ 150 ರೂಪಾಯಿ. ಇದು 2 ಸತಿ 3 ಸತಿ ತಂದು ಹಾಕಿದ್ರೆ ವೇಸ್ಟು. ಅದ್ರ ಬದಲು ಬಾಟ್ಲೆ ಹೊಸ ತರ್ಬೋದಲ್ಲ. ಸೊ ಈ ಕಡೆ ಹಾಲು ಕಾಯ್ದಿದೆ. ಇವಾಗ ಕಾಫಿ ಮಾಡ್ಕೊಳ್ಳೋಣ, ಚೆನ್ನಾಗಿ ಕಾಯ್ಲಿರಿ. ನೋಡಿ ಗೈಸ್, ಕಾಫಿ ಏನೋ ರೆಡಿ ಆಯಿತು.
ನಮ್ಮಲ್ಲಿ ಜಾಸ್ತಿ ಕಾಫಿ ಪುಡಿ ಹಾಕಿದ್ರೆ ಗೈಸ್, ನಾನು ಜಾಸ್ತಿ ಹಾಕೊಳ್ಳಲ್ಲ. ಸ್ವಲ್ಪ ನನಗೆ ಹಾಲು ಥರನೇ ಕಾಣಿಸ್ಬೇಕದು, ನನಗೆ ಜಾಸ್ತಿ ಫಿಲ್ಟ್ರ್ ಕುಡಿಯೋಕ್ಕಾಗಲ್ಲ. ಸೊ ನೋಡಿ, ಇಲ್ಲಿ ಅನ್ನ ಕುದೀತಾ ಇದೆ, ಅನ್ನ ಬಿಸಿಯಾಗಿರುತ್ತೆ ಇವಾಗ. ಇದನ್ನು ಆಫ್ ಮಾಡಿ ಅದನ್ನು ಈ ಬಟ್ಲಿಗೆ ಹಾಕ್ಕೊಂಡು ಕಾಫಿ ಜೊತೆ ತಿಂದರೆ ಸಕ್ಕತ್ತಾಗಿರುತ್ತೆ. ನೋಡಿ ಗೈಸ್, ನೋಡೋಕ್ಕೆ ಒಳ್ಳೆ ಕುಷ್ಕ ಥರ ಬೊಂಬಾಟ ಕಾಣಿಸ್ತಾ ಇರ್ಬೋದು. ಟೊಮೊಟೊ ಬಾತು ತಿನ್ನೋಕ್ಕೂ ಚೆನ್ನಾಗಿದೆ, ಸಗಲ ಮಾಡ್ಕೊಂಡಿದೆ. ಸೊ ಇವಾಗ ತಿಂದ್ಬಿಟ್ಟು ಸಿಗ್ತೀನಿ ಗೈಸ್. ನೋಡಿ ಗೈಸ್, ಜಾಸ್ತಿ ಯಾವುದೇ ತರಕಾರಿ ಇಲ್ಲ, ನಾನು ಐತೇನೋ ಅಂದ್ಕೊಂಡಿದ್ದೀನಿ. 3 ಐಟಮ್ ಹಾಕ್ಬಿಟ್ಟು ತರಕಾರಿ ಸಾಂಬಾರು ಮಾಡ್ತೀನಿ. 3 ತರಕಾರಿ, 3 ಇಷ್ಟಕ್ಕೇ ತರಕಾರಿ ಸಾಂಬಾರು ಆಗುತ್ತೆ. ಇವಾಗ ಕಟ್ ಮಾಡಿಬಿಟ್ಟು ನೀರೊಳಗೆ ಹಾಕೋಣ ತೊಳಿಯೋಕ್ಕೆ. ನೀವೆಲ್ಲ ತೊಳೆದ್ಬಿಟ್ಟು ನೀರೊಳಗೆ ಹಾಕ್ತೀರಾ ಅನಿಸುತ್ತೆ ಗೈಸ್. ನಾನು ಹೆಚ್ಚಿಬಿಟ್ಟು ನೀರೊಳಗೆ ಹಾಕ್ತಾಯಿದ್ದೀನಿ. ಸೊ ಇದಂಗೆ ಡೈರೆಕ್ಟ್ ತಿನ್ನೋಕ್ಕೆ. ಈ ಕ್ಯಾರೆಟ್ ತಿನ್ನೋದು ಕಣ್ಣು ಒಳ್ಳೇದಂತಲ್ವ, ಅದಕ್ಕೋಸ್ಕರ. ನೋಡಿ ಗೈಸ್, ಇವಾಗ ಮಾಡ್ಕೊತಾ ಇದ್ದೀನಿ. ತೊಳೆದು ಇಟ್ಕೊಂಡಿರುವಂಥ ಬೇಳೆ ತಗೊಂಡಿದ್ದೀನಿ. ಸೊ ಏನೇನು ಹಾಕತ್ತೀನಿ ಅಂತ ಬನ್ನಿ ತೋರಿಸ್ತೀನಿ. ಬೇಳೆ ಜಾಸ್ತಿ ಆಯಿತಾ ಏನೋ ಗೊತ್ತಿಲ್ಲ. ಈಗ ತೊಳೆದಿರೋ ತರಕಾರಿ, ಬೇಳೆ ಮತ್ತು ತರಕಾರಿ ಎಲ್ಲ ಒಟ್ಟಿಗೆ ಹಾಕ್ತೀನಿ ಗೈಸ್. ನನಗೆ ಈ ಥರ ಬರುತ್ತೆ. ನೀವು ಸಪ್ರೇಟಾಗಿ ಬೇಯಿಸ್ಕೊತೀರೇನೋ ಗೊತ್ತಿಲ್ಲ ನನಗೆ. ಇದಕ್ಕೆ ಇವಾಗ ಟೊಮೊಟೊ ಒಂದು ಅರ್ಧ ಈರುಳ್ಳಿ, ಒಂಚೂರು ಎಣ್ಣೆ, ಆಮೇಲೆ ಒಂದು ಸಪ್ರೇಟ್ ಬೇರೆ ರುಬ್ಕೋಬೇಕು. ಟೊಮೊಟೊ ರುಬ್ಕೋಬೇಕು, ಈರುಳ್ಳಿ ರುಬ್ಕೋಬೇಕು, ಕಾಯಿ, ಕಡಲೆ, ಕೊತ್ತಂಬರಿ ಅಂತೀನಿ, ಧನಿಯಾ ಪುಡಿ, ಖಾರದ ಪುಡಿ ಇಷ್ಟು ಹಾಕಿ ರುಬ್ಬಿಟ್ಟು ಇದರೊಳಗೆ ಹಾಕ್ಬಿಟ್ಟು 4 ವಿಷಲ್ ಕೂಗ್ಸ್ರೆ ಸಾಂಬಾರು ರೆಡಿ. ಒಗ್ಗರಣೆ ಹಾಕಬೇಕು ಲಾಸ್ಟಿಗೆ. ಅವತ್ತು ತುರಿದು ಇಟ್ಟಿದ್ದೆ ಗೈಸ್, ಕಾಯಿ ಇಷ್ಟು ಗಟ್ಟಿಗೆ ಆಗ್ಬಿಟ್ಟೈತೆ, ಅದನ್ನೇ ತುರಿಯೋಕ್ಕಾಗಲ್ಲ. ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊ, ಕಾಯಿ, ಈರುಳ್ಳಿ ಹಾಕ್ತಾರೇನೋ ಗೊತ್ತಿಲ್ಲವಲ್ಲ ಗೈಸ್ ರುಬ್ಬಕ್ಕೆ. ಇದಕ್ಕೆ ನಮ್ಮಲ್ಲಿ ಅರ್ಧ ಹಾಕ್ತಾರೆ, ಇದಕ್ಕೊಂದು ಅರ್ಧ ಹಾಕ್ತಾರೆ ಅನಿಸುತ್ತೆ. ಹಾಕೋಣ. ದೊಡ್ಡ ಟೊಮೊಟೊ ತಗೊಂಡಿದ್ದಲ್ಲ ಗೈಸ್, ಹಾಳಾಗ್ಬಿಟ್ಟಿದೆ ನೋಡಿ, ಹುಳಾಗ್ಬಿಟ್ಟೈತಿ. ಅದಕ್ಕೆ ಅದು ಬಿಸಾಕ್ಬಿಟ್ಟು ಬೇರೆ ಟೊಮೊಟೊ ಹಾಕಿದ್ದೀನಿ. ಈ ಕಾಯಿ ಬತ್ತಲ್ಲಿ ಹೆಬ್ಬಕ್ಕೆ ಎಷ್ಟು ಗಟ್ಟಿ ಐತೆ ಗೊತ್ತಾ ಗೈಸ್. ಇದು ಮಿಕ್ಸಿ ಹೆಂಗೆ ರುಬ್ಬುತ್ತೋ ಗೊತ್ತಿಲ್ಲ, ಇದಕ್ಕೆ ಹಾಕ್ತಾಯಿದ್ದೀನಿ. ಸೊ ಫಸ್ಟ್ ಒಂಚೂರು ತಿಂದು ನೋಡೋಣ ಗೈಸ್. ಹಾಳಾಗ್ಬಿಟ್ಟಿದ್ರೆ ಸಾಂಬಾರೆಲ್ಲ ಹಾಳಾಗ್ಬಿಡುತ್ತೆ, ತಿನ್ನೋಕ್ಕಾಗಲ್ಲ. ಕಾಯಿ ಚೆನ್ನಾಗಿರ್ಬೇಕು, ಯಾವತ್ತು ಸಾಂಬಾರು ಚೆನ್ನಾಗಿರ್ಬೇಕು ಅಂದರೆ. ಚೆನ್ನಾಗೈತೆ. ಚುಪ್ಪು ಹೊಡೆದಾಕ್ತೆ, ಬರಲಿಲ್ಲ ಅದು, ಹೆಚ್ಚಿಬಿಟ್ಟು ಹಾಕೋಣ. ಕಾಯಿ ಹೆಚ್ಚು ಹಾಕಿದೆ ಗೈಸ್. ಕಾಯಿ ಮಾತ್ರ ಬೊಂಬಟಾಗಿ ಟೇಸ್ಟಿಗೆ ಸಖತ್ತಾಗಿದೆ. ನಮ್ಮೂರಿಂದು ಅಥವಾ ನಮ್ಮ ನವಿಯಾರ ಊರಿಂದ ಗೊತ್ತಿಲ್ಲ, ಟೇಸ್ಟ್ ಬೊಂಬಟಾಗಿದೆ. ಇದಕ್ಕೊಂದು ಸ್ವಲ್ಪ ಕಡಲೆ ಹಾಕೋಬೇಕೀಗ. ನೋಡಿ ಗೈಸ್, ಊರಿಂದ ತಂದಿರೋದು ಧನಿಯಾ ಪುಡಿ. ಎಷ್ಟು ಹಾಕೋ ಗೊತ್ತಿಲ್ಲ, ಒಂದು ಅಂದಾಜಲ್ಲಿ ಹಾಕೋಣ. ಸಾಂಬಾರು ಜಾಸ್ತಿ ಬೇಕಲ್ಲ, 2 ಸ್ಪೂನ್ ಸಾಕು ಅನಿಸುತ್ತೆ. 1 ಸ್ಪೂನ್ ಖಾರದ ಪುಡಿ. ಇದು MTR ಸಾಂಬಾರು ಪೌಡ್ರು ಸ್ವಲ್ಪ ಹಾಕೋಣ, ಟೇಸ್ಟ್ ಚೆನ್ನಾಗಿರುತ್ತೆ ಗೈಸ್ ಇದು ಹಾಕಿದ್ರೆ. ಅರಿಶಿನ ಪುಡಿ ಹಾಕ್ತಾರೇನೋ ಗೊತ್ತಿಲ್ವಲ್ಲ, ಇರಲಿ ಹಾಕೋಣ. ನಂಗೆ ಗೊತ್ತಿಲ್ಲ ಅರಿಶಿನ ಪುಡಿ ಹಾಕ್ತಾರೇನಂತ. ಅರಿಶಿನ ಕೊನೆನೇ ಬಿದ್ದೋಯ್ತು, ವಾಪಸ್ ಅದಕ್ಕೆ ಹಾಕ್ಬಿಟ್ಟು ಎತ್ತಿಗೋಣ. ನೆಕ್ಸ್ಟು ಇದಕ್ಕೆ ಹುಣಸೆಹಣ್ಣಿನ ರಸ ಏನೋ ಹಾಕ್ತಾರೆ ಗೈಸ್. ನವಿ ಹಾಕೋದು ನೋಡಿದ್ದೀನಿ, ಎಷ್ಟು ಹಾಕೋ ಗೊತ್ತಿಲ್ಲ. ಆಮೇಲೆ ಇನ್ನೇನಾರ ಮರೆತನ ಗೈಸ್, ಇಷ್ಟೇ ಅನಿಸುತ್ತೆ. ಈರುಳ್ಳಿ ಹಾಕೋಬೇಕಲ್ಲ, ಕರೆಕ್ಟ್ ಈರುಳ್ಳಿ ಹಾಕೊಂಡಿಲ್ಲ. ನೋಡಿ ಗೈಸ್, ಇದಕ್ಕೊಂದು ಅರ್ಧ ಹಾಕಿದ್ದೀನಿ. ಇಷ್ಟೇ ಅನಿಸುತ್ತೆ. ಇದನ್ನು ರುಬ್ಬಿಟ್ಟು ಇದರೊಳಗೆ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಬೇಯಿಸ್ಬೇಕು ಅನ್ಸುತ್ತೆ, ಅಷ್ಟೇ. ಸಾಂಬಾರು ರೆಡಿ. ಏನಾರು ಮರ್ತಿದ್ದೀನಿ ಅಂತ ನೆನೆಸ್ಕೊತಾ ಇದ್ದೀನಿ. ಸದ್ಯಕ್ಕೆ ಇಷ್ಟೇ ನನಗೆ ಗೊತ್ತಿರೋಂಗೆ. ನೋಡಿ ಗೈಸ್, ರೆಡಿ ಆಗೈತಿ ಇವಾಗ. ಇದರೊಳಗೆ ಹಾಕ್ಬಿಟ್ಟು ಕಾಯಿಗಳೆಲ್ಲ ಹಂಗಂಗೆ ಹೋಯ್ತಿ ಗೈಸ್, ಚೂರು ಬರೋಲ್ಲ. ನಮ್ಗೆ ಎಷ್ಟು ಅದ ಬೇಕು ಅಷ್ಟಕ್ಕೆ ನೀರು ಹಾಕ್ಬಿಟ್ಟು ಕಾಯಿಸೋಣ. ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು ಇದಕ್ಕೇ, ಯಾಕೆಂದರೆ ಒಗ್ಗರಣೆ ಹಾಕ್ತೀವಿ, ಹಂಗಾರೆ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು. ಅವು ಬೇಳೆ ಬೇಯಬೇಕು ಅಂದರೆ ಎಣ್ಣೆ ಹಾಕಬೇಕು. ನೋಡಿ ಗೈಸ್, ನಾನು ಅಡುಗೆ ಮಾಡ್ಕೊತೀನಿ ಅಂದರೆ ಎಷ್ಟು ಗಲೀಜು ಮಾಡ್ಕೊತೀನಿ. ಸೊ ಒಂದು ಸ್ವಲ್ಪ ಉಪ್ಪು ಹಾಕೊಂಬಿಟ್ಟು 4 ವಿಷಲ್ ಕೂಗ್ಸಿದ್ರೆ ಗೈಸ್ ಸಾಂಬಾರು ರೆಡಿ. ಜಾಸ್ತಿನೇ ಮಾಡ್ಕೊಂಡಿದ್ದೀನಿ, ನಾಳೆಗೂ ಆಗಲಿ ಬೇಕಾದ್ರೆ ನಾಡ್ದು ಆಗಲಿ ಅಂತ. ಏನು ತೊಂದರೆ ಇಲ್ಲ. ಸಾಂಬಾರು ಇದ್ದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದಲ್ಲ. ಫ್ರಿಜ್ಜೆಲ್ಲ ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ.
4 ವಿಷಲ್ ಕೂಗ್ಸೋಣ. ಮೊಬೈಲ್ ನೋಡ್ಕೊಂಡು ಕೂತಿದ್ದ ಗೈಸ್, ನನ್ನ ಕರ್ಮಕ್ಕೆ ಸಾಂಬಾರೆಲ್ಲ ಉಕ್ಕೋಯ್ತು. ಅಯ್ಯೋ ಭಗವಂತ, ಕ್ಲೀನಿಂಗ್ ಮೇಲೆ ಕ್ಲೀನಿಂಗ್ ಮಾಡ್ತೀಯ. ಇದನ್ನ ಯಾರು ಕುಕ್ಕರ್ ಅಂತಾರೆ. ಇವಾಗ ಆಫ್ ಮಾಡಿಬಿಟ್ಟೈತೆ, ಕಡಿಮೆ ಮಾಡೋಕ್ಕೆ ಹೋಗಲಿಲ್ಲ. ಸಾಂಬಾರೆಲ್ಲ ಚಲೋ ಐತೆ, ಹೋಯ್ತು ಎಲ್ಲ ಟೇಸ್ಟ್ ಎಲ್ಲ ಹೋಯ್ತು. 2 ದಿನಕ್ಕಾಗಲಿ ಅಂತ ಮಾಡ್ಕೊಂಡಿದ್ದೆ ಗೈಸ್, ಸಾಂಬಾರು ಎಲ್ಲ ಚಲೋ ಆಯ್ತು. ದೇವ್ರಿಗೂ ಮಗನೇ ಸಾಕು ಒಂದೇ ದಿನ ತಿನ್ನು ಅಂತ ಎಲ್ಲ ವೇಸ್ಟ್ ಮಾಡ್ತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನ್ನದೇ ತಪ್ಪು, ಜಾಸ್ತಿ ಉರಿ ಕೊಟ್ಟಿದ್ದೆ. ಉರಿ ಕೊಡಬಾರ್ದಿತ್ತು, ಇವಾಗ ಕಡಿಮೆ ಕೊಟ್ಟಿದ್ದೀನಿ. ನಿಧಾನಕ್ಕೆ ಕೂಗಲಿ ಅಂತ 4 ವಿಷಲ್ ಕೂಗಿಸ್ಬೇಕು. 1 ವಿಷಲ್ಗೆ ಎಲ್ಲ ಉಕ್ಕೋಯ್ತು. ಸದ್ಯಕ್ಕೆ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಮುಟ್ಟಕ್ಕಾಗಲ್ಲ, ಬಿಸಿ ಐತೆ, ಆಮೇಲೆ ಮಾಡೋಣ. ನಿಧಾನ ವೀಡಿಯೋ ಎಡಿಟ್ ಮಾಡಿ ನಮ್ಮ ನವಿ ಜೊತೆ ಮಾತಾಡಿ ಎಲ್ಲಾದ್ರೂ ಇನ್ನೂ ಕೂಗಿಲ್ಲ ಗೈಸ್. ನಮ್ಮ ಕುಕ್ಕರು 1 ವಿಷಲ್ಗೆ ಉಕ್ಕೋಯ್ತಲ್ಲ, ಕಮ್ಮಿ ಮಾಡಿದ್ದೀನಿ, ಹೋಗ್ತಾನೆ ಇಲ್ಲ. ಏನಾಯ್ತು ಗೊತ್ತಿಲ್ಲ. ನಮ್ಮ ನವಿಗೆ ಒಂದು ಫೋಟೋ ಕಳಿಸಿ ನೋಡಬೇಕು ನಿಂದ ಅಂದರೆ ಕೇಳಿ 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 ಇವಾಗ ಒಂದು ಫೋಟೋ ಕಳಿಸಿದ್ದಲೆ ನೋಡ್ಕೋ. ಬತ್ತಿಯಲ್ಲ 3 ದಿನ, ಯಾಕೆ ಬಿಡು, ಯಾಕೆ ನೋಡ್ತೀಯಾ? ಎಷ್ಟು ಕ್ವಾಟ್ಲೆ ಕೊಡ್ತಾಳೆ ಅಂತೀರ ಗೈಸ್ ನಮ್ಮ ನವಿ. ನೋಡಬೇಕು ಕಳಿಸಿ ಅಂದರೆ ವೀಡಿಯೋ ಕಾಲ್ ಮಾಡ್ತಾಳ, ಕಾಣಿಸೋದಿಲ್ಲ. ವೀಡಿಯೋ ಕಾಲ್ದು ಒಂದು ಫೋಟೋ ಹಾಕ್ತೀನಿ ನೋಡಿ, ಸ್ಕ್ರೀನ್ಶಾಟ್ ತಗೊಂಡಿದ್ದೀನಿ. ಅದರಲ್ಲಿ ಕಾಣೋದೇ ಇಲ್ಲ ಅವಳು ಸರಿಯಾಗಿ ನೋಡೋಕ್ಕೆ ಆಯ್ತಿಲ್ಲ. ಆಮೇಲೆ ಮಕ್ಕಳ ಫೋಟೋನ ಕಳಿಸು, ಅವ್ರನ್ನೂ ಕಾಣಲ್ಲ ವೀಡಿಯೋ ಕಾಲಲ್ಲಿ ಚೆನ್ನಾಗಿ ಅಂದರೆ ಕೇಳಲ್ಲ. ಬೇಕಾದ್ರೆ ನೋಡಿ ವೀಡಿಯೋ ಕಾಲಲ್ಲಿ ಹೆಂಗೆ ಕಾಣಿಸ್ತಾಳೆ. ಫೋಟೋ ಸಾಂಬಾರು ರೆಡಿ ಆಗಿದೆ. ಇವಾಗ ಒಗ್ಗರಣೆ ಹಾಕಬೇಕು. ಬೆಳ್ಳುಳ್ಳಿ ಜಜ್ಜಿರೋದು, ಹಾಗೆ ಕರಿಬೇವು, 2 ಬ್ಯಾಡಗಿ ಮೆಣಸಿಕಾಯಿ, ಒಂಚೂರು ಸಾಸಿವೆ, ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಹಾಕಿ ಅದಕ್ಕೆ ಹಾಕಿದ್ರೆ ಸಾಂಬಾರು ಘಮ ಘಮ ಅನ್ನುತ್ತೆ. ನೋಡಿ ಗಾಯ್ಸ್, ಸಾಂಬಾರು ರೆಡಿಯಾಗಿದೆ. ಅದಕ್ಕೆ ಒಗ್ಗರಣೆ ಹಾಕೋತಾ ಇದ್ದೀನಿ. ಸಿಂಪಲ್ ಒಗ್ಗರಣೆ ಸಾಂಬಾರು. ನೋಡಿ ಇಲ್ಲ ಆಗಿದೆ, ಇಷ್ಟೊಂದು ಆಗಿದೆ. ಎಣ್ಣೆ ಕಾಯಿ ಹಾಕಿಟ್ಬಿಟ್ಟು, ಎಣ್ಣೆ ಕಾಯ್ದೆಯಲ್ಲ ಸಾಸಿವೆ ಹಾಕ್ಬಿಟ್ಟೆ, ಚಿಟಪಟ ಅನ್ಬೇಕು ಸಾಸಿವೆ. ಇವಾಗ 3 ಒಟ್ಟಿಗೆ ಹಾಕೋತೀನಿ ಗೈಸ್. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು, ಕಾಯ್ತು. ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಸ್ಮೆಲ್ಲು ಘಮ ಘಮ ಹಾಕ್ಬಿಟ್ಟು ಮುಚ್ಚಿಬಿಡ್ಬೇಕು ಗೈಸ್. ಟಕ್ಕಂತ ಆ ಸ್ಮೆಲ್ಲು ಹಂಗೆ ಹೇಳ್ಕೊಳ್ಳುತ್ತೆ. ಒಂದು 10 ನಿಮಿಷ ಮುಚ್ಚಿಟ್ರೆ ಸ್ಮೆಲ್ಲೆಲ್ಲ ಸಾಂಬಾರಿಗೆಲ್ಲ ಹೋಗುತ್ತೆ, ತೆಗಿಬಾರ್ದು. ಸೊ ಇಷ್ಟ ತನಕ ನಮ್ಮ ನವಿ ನಮ್ಮ ಅಜ್ಜಿ ಜೊತೆ ಎಲ್ಲ ಮಾತಾಡ್ಕೊಂಡು ಕೂತಿದೆ ಗೈಸ್. ಮತ್ತು ಇವಾಗ ಅದಕ್ಕೆ ಅನ್ನ ಮುದ್ದೆ ಎಲ್ಲ ಮಾಡ್ಕೋಬೇಕು. ಇವತ್ತಿನ ವೀಡಿಯೋಗೆ ಎಂಡ್ ಮಾಡ್ತೀನಿ ಗೈಸ್. ಮತ್ತು ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.